ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಮ್ಮ ನಂದಿ ಕಾಲ್ ಮಾಡಿ ಬೇಗ ಬಾ ಅಂತ ಹೇಳಿದ್ದಕ್ಕೆ ನಾವು ಕಾಲೇಜ್ ಕಡೆ ಹೊರಟ್ವಿ. ಕ್ರಿಕೆಟ್ ಆಡಬೇಕಾದ್ರೆ ಬಾಲ್ ಇಚ್ಕೋಗಿತ್ತು ಅಂತ ಬೇಡ ಅಂದ್ರೂ ನಮ್ಮ ಮಾತು ಕೇಳದೆ ಮೇಲತ್ತಿದ್ದ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇದೆಲ್ಲ ಮುಗಿಸ್ಕೊಂಡು ನಮ್ಮ ನಂದಿ ಮೇಲೆ ಹತ್ಬಿಟ್ಟು ಬಾಲ್ ತರಕಂತ ಹೋದ್ರೆ ಆ ಕಡೆ ನೋಡಿ ಹೆಂಗೈತೆ ಅಂತ. ಎಲ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಅದೆಲ್ಲ ಮುಗಿಸ್ಕೊಂಡು ಕ್ಲಾಸ್ ಕಡೆ ಬಂದಾಗ ನಮಗೆ ಗೊತ್ತಾಗಿದೆ ಇವತ್ತೇನೋ ಟೀಚರ್ಸ್ಗೆ ಮೀಟಿಂಗ್ ಐತೆ ಅಂತ. ಅದನ್ನ ನಮ್ಮ ಚಂದನ್ ನೋಡ್ಬಿಟ್ಟು ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಮ್ಯಾಮ್ ಬಂದ್ರೆ ಕ್ಲಾಸ್ಗೆ ಹೋದ್ರಾಯ್ತು, ಇಲ್ಲ ಅಂದ್ರೆ ಗ್ರೌಂಡ್ಗೆ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ವಿ. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಣಂತ ಬಸ್ಗೆ ವೇಟ್ ಮಾಡ್ತಿದ್ರೆ ಈ ಬಿಸಿಲೊಂದಿತ್ತು. ಬಸ್ ಬೇರೆ ಬರ್ತಾ ಇರ್ಲಿಲ್ಲ. ನಮ್ದನು ನಾರ್ಮಲ್ ಡೇಸ್ ಅಲ್ಲಿ R15 ಬರ್ತಿದ್ದ. ಇವತ್ತು ವ್ಯಾಲೆಂಟೈನ್ಸ್ ಡೇ ಐತೆ ಅಂದ್ಬಿಟ್ಟು ಬಸ್ಲಿ ಬಂದವನೇ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ನಮ್ ಸಿದ್ಧ ಇವತ್ತು ನನಗೆ ಬುಕ್ ಕೊಡಕ್ಕೆ ಅಂತ ಇರ ಬರ ಪೊಲೀಸರ ಕೈಲೆಲ್ಲ ತಪ್ಪಿಸ್ಕೊಂಡು ಬಂದಿದ್ದ. ಆಮೇಲೆ ನಾನು ನಂದಿ ಬುಕ್ ಇಸ್ಕೊಂಡು CBS ಕಡೆ ಹೊರಟ್ವಿ. ನಾನು ಏನಾರ ತಿನ್ನೋಣ ಅಂತ ಅನ್ಕೊಂತಿದ್ದೆ. ಅಷ್ಟರಲ್ಲಿ ಬಸ್ ಬಂತು ಅಂತ ಹತ್ಕೊಂಡ್ಬಂದೆ. ಅಷ್ಟರಲ್ಲಿ ನನ್ನ ಪಕ್ಕದಲ್ಲೇ ಒಬ್ಬ ಹುಡುಗ ಬಂದು ಕೂತ್ಕೊಂಡ. ಅವನಿಗೆ ನನ್ನ ಹತ್ರ ಇರೋ ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಅವನ ಹತ್ರನೇ ಒಂದು ಹಣ್ಣು ಇಸ್ಕೊಂಡೆ. ಬರೀ ಇಂಥದೆಯಾ? ಅದೆಲ್ಲ ಮುಗಿಸ್ಕೊಂಡು ನಾನು ಮನೆ ಕಡೆ ಹೊರಟೆ. ಓಕೆ ಗೈಸ್, ಸಿ ಯು ನೆಕ್ಸ್ಟ್ ವ್ಲಾಗ್.